ಬಿಜೆಪಿಯ ಕಥೆ ಇದಾದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಈ ಆಂತರಿಕ ಗುದ್ದಾಟ ಏನು ಕಮ್ಮಿ ಇಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಚೇರ್ಗಾಗಿ ನಡೀತಾ ಇರುವ ಗದ್ದುಗೆ ಗುದ್ದಾಟ ಇವತ್ತು ಕೂಡ ಮುಂದುವರೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ದೆಹಲಿ ಟೂರ್ ಕೂಡ ಜೋರಾಗೆ ನಡೀತಾ ಇದೆ. ಆದ್ರೆ ಹಿರಿಯ ನಾಯಕರು ಅನಿಸ್ಕೊಂಡವರ ಈ ನಡೆಯನ್ನ ಗಮನಿಸಿದ ಕಿರಿಯರು ಮುಜುಗರವನ್ನ ಅನುಭವಿಸುತ್ತಿದ್ದಾರೆ. ನೆನೆ ಮಾತನಾಡಿದ್ರು ಶಿವಗಂಗಾ ಬಸವರಾಜ್. ದೊಡ್ಡವರೇ ಹಿಂಗೆ ಮಾಡಿಬಿಟ್ರೆ ಫಸ್ಟ್ ಟೈಮ್ MLAಗಳು ಇನ್ನೂ MLA ಆಗಬೇಕು ಅಂತಿರುವವ್ರು ಏನು ಮಾಡೋದಪ್ಪ, ಇವರೆಲ್ಲ ತಿದ್ದಿ ತೀಡಿ ನಡಿಬೇಕು ಅಂತ ಹೇಳಿ ಕೇವಲ ಇಷ್ಟು ಮಾತ್ರಕ್ಕೆ ನಿಂತಿಲ್ಲ. ಈ ನಾನೇ CM ವಾರ್ ಔಟ್ ಆಫ್ ಕಂಟ್ರೋಲ್ ಹೋಗ್ತಿರೋದನ್ನ ಗಮನಿಸಿ ಸಚಿವರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಹೇಳಿ ಪಕ್ಷದ ಹಿರಿಯ ನಾಯಕರು ಕೂಡ ಪತ್ರ ಬರೆದಿದ್ದಾರೆ. AICCಗೆ KPCC ಕಾರ್ಯಾಧ್ಯಕ್ಷರು ಭಂಡಾರಿ ಪತ್ರ ಬರೆದಿದ್ರು. ಅದಾದ ಬೆನ್ನಲ್ಲೇ ಇದೀಗ 15ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಮತ್ತೊಂದು ಪ್ರತ್ಯೇಕ ಪತ್ರವನ್ನ ರಾಹುಲ್ ಗಾಂಧಿಗೂ ಕೂಡ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನಾ ನೀನಾ CM ದಂಗಲ್ ಇನ್ನೂ ಕೂಡ ಮುಂದುವರ್ತಾ ಇದೆ. ಜಾರಕಿಹೊಳಿ, ಎಂಬಿ ಪಾಟೀಲ್ ಆಯ್ತು, ಇದೀಗ ಶಾಮನೂರು ಶಿವಶಂಕರಪ್ಪನವರು ಕೂಡ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿರೋದು ಮತ್ತಷ್ಟು ಹಲ್ಚಲ್ಗೆ ಕಾರಣವಾಗಿದೆ. ಎಲ್ಲ ವಿಚಾರವಾಗಿ ಮೌನಕ್ಕೆ ಶರಣಾಗಿದ್ದ ಸಿದ್ದರಾಮಯ್ಯನವರು ಇವತ್ತು ಆ ಮೌನದಿಂದ ಆಚೆ ಬಂದು ನಾನೇ CM ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಸುತ್ತ ನಡೀತಾ ಇದ್ದ ಬೆಳವಣಿಗೆಗಳ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2020 ಕ್ಲೇಮ್ ಮಾಡ್ತಾ ಇದಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಏನೂ ಆಗಲ್ಲ. CM ಅವ್ರಿಗೆ, CM ಅವರು ಇರ್ತಾರೆ, ಅವರೇ CM ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರೆ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ. ನಾನೇ CM ವಾರ್ ಔಟ್ ಆಫ್ ಕಂಟ್ರೋಲ್. ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ಬ್ಯಾಟಿಂಗ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬೆಂಬಲಿಗರ ಅಭಿಯಾನ. ಮೂಡಾ ಪ್ರಾಸಿಕ್ಯೂಷನ್ನಲ್ಲಿ CM ತಗಲಾಕೊಂಡಿದ್ದಾರೆ. ಸೈಟ್ ಹಂಚಿಕೆ ಹಗರಣದಿಂದ ಹೊರಬರೋಕೂ ಆಗದೆ ವಿಲ ಒದ್ದಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ CM ವಾರ್ ಜೋರಾಗಿದೆ. ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ. ಹೊರಗೆ ಮಸ್ಕಾ ಹೊಡಿತಾ ಇರೋ ಲೀಡರ್ಸ್ ಒಳಗೆ ಬಸ್ಕಿ ಹೊಡಿತಾ ಇದ್ದಾರೆ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. CM ಬದಲಾವಣೆ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧಿ. ರಾಜ್ಯದಲ್ಲಿ CM ಕುರ್ಚಿ ಕದನದ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಪ್ರತಿಕ್ರಿಯಿಸಿದ್ದು ಹೀಗೆ: CM ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೇನೆ, ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ನ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ, ನಾನು ಬಿಡೋದಿಲ್ಲ. ಸತೀಶ್ ಜಾರಕಿಹೊಳಿಗೆ CM ಆಗುವ ಅರ್ಹತೆ ಇದೆ, ಅವರಾದ್ರೆ ಒಳ್ಳೆಯದು ಅಂತ ಬೆಳಗಾವಿಯಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಹೇಳಿದ್ದಾರೆ. ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದ ನಮ್ಗೆ ಹೆಮ್ಮೆ ಪಡೋದು ಅಲ್ಲ. ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಇಲ್ಲ ಅವರೆಷ್ಟಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2020 ಕ್ಲೇಮ್ ಮಾಡ್ತಾ ಇದಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಬ್ಯಾಟ್ ಬೀಸಿದ್ದಾರೆ. ಸತೀಶ್ ಜಾರಕಿಹೊಳಿ CM ಆದ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ಚಲೋ ಆಗ್ತಾರೆ. ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದಾರ. ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರ, ಇವರಿಗೆ ಸಿಗಬಹುದು ಅಂತ
ಅನಿಸಿಕೆ. ಸಿಎಂ ರೇಸ್ನಲ್ಲಿ ಯಾರು ಇಲ್ವೇ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನೂ ಆಗಲ್ಲ. ಸಿ ಎಮ್ ಅವರು ಇರ್ತಾರೆ, ಅವರೇ ಸಿ ಎಮ್ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿ ಎಮ್ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಸಿಎಂ ರೇಸ್ನಲ್ಲಿ ಹೆಬ್ಬಾಳ್ಕರ್ ಹೆಸರು ಕೇಳಿ ಬಂದಿದೆ. ನಮ್ಮ ಬೆಳಗಾವಿಯ ಚೆನ್ನಮ್ಮ ಮಹಿಳಾ ಸಿಎಂ, ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮುಂದಿನ ಸಿಎಂ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಹೆಬ್ಬಾಳ್ಕರ್ ಬೆಂಬಲಿಗರು ಅಭಿಯಾನ ನಡೆಸ್ತಾ ಇದ್ದಾರೆ. ಮುಂದಿನ ಸಿಎಂ ಪರಮೇಶ್ವರ್ ಘೋಷಣೆ. ಬೆಂಗಳೂರಿನ ಪರಮೇಶ್ವರ್ ನಿವಾಸದಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಈ ವೇಳೆ ಅಭಿಮಾನಿಗಳಿಗೆ ಗದರಿದ ಪರಮೇಶ್ವರ್ ಘೋಷಣೆ ಕೂಗದಂತೆ ಗದರಿದ್ರು. ಮುಖ್ಯಮಂತ್ರಿ ಅವರಿದ್ರು ಓಕೆ, ನಾನಾದ್ರೂ ಓಕೆ ಅನ್ನೋ ಮೂಡಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣುತ್ತಿದೆ. ಬಿಜೆಪಿಯ ಕಥೆ ಇದಾದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಈ ಆಂತರಿಕ ಗುದ್ದಾಟ ಏನ್ ಕಮ್ಮಿ ಇಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಚೇರ್ಗಾಗಿ ನಡೀತಾ ಇರುವ ಗದ್ದುಗೆ ಗುದ್ದಾಟ ಇವತ್ತು ಕೂಡ ಮುಂದುವರೆದಿದೆ. ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ದೆಹಲಿ ಟೂರ್ ಕೂಡ ಜೋರಾಗೆ ನಡೀತಾ ಇದೆ. ಆದ್ರೆ ಹಿರಿಯ ನಾಯಕರು ಅನಿಸ್ಕೊಂಡವರ ಈ ನಡೆಯನ್ನ ಗಮನಿಸಿದ ಕಿರಿಯರು ಮುಜುಗರವನ್ನ ಅನುಭವಿಸುತ್ತಿದ್ದಾರೆ. ನೆನೆ ಮಾತನಾಡಿದ್ರು ಶಿವಗಂಗಾ ಬಸವರಾಜ್. ದೊಡ್ಡವರೇ ಹಿಂಗೆ ಮಾಡಿಬಿಟ್ರೆ ಫಸ್ಟ್ ಟೈಮ್ MLAಗಳು ಇನ್ನೂ MLA ಆಗಬೇಕು ಅಂತಿರುವವ್ರು ಏನು ಮಾಡೋದಪ್ಪ, ಇವರೆಲ್ಲ ತಿದ್ದಿ ತೀಡಿ ನಡಿಬೇಕು ಅಂತ ಹೇಳಿ. ಕೇವಲ ಇಷ್ಟು ಮಾತ್ರಕ್ಕೆ ನಿಂತಿಲ್ಲ. ಈ ನಾನೇ ಸಿಎಂ ವಾರ್ ಔಟ್ ಆಫ್ ಕಂಟ್ರೋಲ್ ಹೋಗ್ತಿರೋದನ್ನ ಗಮನಿಸಿ ಸಚಿವರ ಹೇಳಿಕೆಗೆ ಕಡಿವಾಣ ಹಾಕಿ ಅಂತ ಹೇಳಿ ಪಕ್ಷದ ಹಿರಿಯ ನಾಯಕರು ಕೂಡ ಪತ್ರ ಬರೆದಿದ್ದಾರೆ. AICCಗೆ KPCC ಕಾರ್ಯಾಧ್ಯಕ್ಷರು ಭಂಡಾರಿ ಪತ್ರ ಬರೆದಿದ್ರು. ಅದಾದ ಬೆನ್ನಲ್ಲೇ ಇದೀಗ 15ಕ್ಕೂ ಹೆಚ್ಚು ಮಂದಿ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಮತ್ತೊಂದು ಪ್ರತ್ಯೇಕ ಪತ್ರವನ್ನ ರಾಹುಲ್ ಗಾಂಧಿಗೂ ಕೂಡ ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾನಾ ನೀನಾ ಸಿಎಂ ದಂಗಲ್ ಇನ್ನೂ ಕೂಡ ಮುಂದುವರ್ತಾ ಇದೆ. ಜಾರಕಿಹೊಳಿ, ಎಂಬಿ ಪಾಟೀಲ್ ಆಯ್ತು, ಇದೀಗ ಶಾಮನೂರು ಶಿವಶಂಕರಪ್ಪನವರು ಕೂಡ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿರೋದು ಮತ್ತಷ್ಟು ಹಲ್ಚಲ್ಗೆ ಕಾರಣವಾಗಿದೆ. ಎಲ್ಲ ವಿಚಾರವಾಗಿ ಮೌನಕ್ಕೆ ಶರಣಾಗಿದ್ದ ಸಿದ್ದರಾಮಯ್ಯನವರು ಇವತ್ತು ಆ ಮೌನದಿಂದ ಆಚೆ ಬಂದು ನಾನೇ ಸಿಎಂ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಈ ಮುಖ್ಯಮಂತ್ರಿ ಕುರ್ಚಿ ಸುತ್ತ ನಡೀತಾ ಇದ್ದ ಬೆಳವಣಿಗೆಗಳ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2020 ಕ್ಲೇಮ್ ಮಾಡ್ತಾರೆ ಅಂತ. ಮುಂದೊಂದು ದಿನ ಆಗೋ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು? ಏನೂ ಆಗಲ್ಲ. ಸಿ ಎಮ್ ಅವರು ಇರ್ತಾರೆ, ಅವರೇ ಸಿ ಎಮ್ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರೆ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ. ನಾನೇ ಸಿಎಂ ವಾರ್ ಔಟ್ ಆಫ್ ಕಂಟ್ರೋಲ್. ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ಬ್ಯಾಟಿಂಗ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬೆಂಬಲಿಗರ ಅಭಿಯಾನ. ಮೂಡಾ ಪ್ರಾಸಿಕ್ಯೂಷನ್ನಲ್ಲಿ ಸಿಎಂ ತಗಲಾಕೊಂಡಿದ್ದಾರೆ. ಸೈಟ್ ಹಂಚಿಕೆ ಹಗರಣದಿಂದ ಹೊರಬರೋಕುವಾಗದೆ ವಿಲ ಒದ್ದಾಡ್ತಾ ಇದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಾರ್ ಜೋರಾಗಿದೆ. ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದ್ದಾರೆ. ಹೊರಗೆ ಮಸ್ಕಾ ಹೊಡಿತಾ ಇರೋ ಲೀಡರ್ಸ್ ಒಳಗೆ ಬಸ್ಕಿ ಹೊಡಿತಾ ಇದ್ದಾರೆ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಯಾವ ಡೌಟು ಇಲ್ಲ, ನಾನೇ ಮುಂದುವರಿತೀನಿ. ಸಿಎಂ ಬದಲಾವಣೆ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧಿ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನದ ಬಗ್ಗೆ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಪ್ರತಿಕ್ರಿಯಿಸಿದ್ದು ಹೀಗೆ: ಸಿಎಂ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತೇನೆ, ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ನ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ.
ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ, ನಾನು ಬಿಡೋದಿಲ್ಲ. ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಅರ್ಹತೆ ಇದೆ, ಅವರಾದ್ರೆ ಒಳ್ಳೆಯದು ಅಂತ ಬೆಳಗಾವಿಯಲ್ಲಿ ಶಾಸಕ ವಿಶ್ವಾಸ್ ವೈದ್ಯ ಹೇಳಿದ್ದಾರೆ. ಅಲ್ರಿ, ಮತ್ತು ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಬ್ರು ಆಗ್ತಾರದು ನಮ್ಗೆ ಹೆಮ್ಮೆ ಪಡೋದು. ಅಲ್ಲ, ಅದೇ ಈಗ ನೋಡಿ ಎಲ್ಲ ಹೈಕಮಾಂಡ್ ಬಿಟ್ಟಿದ್ದು ವಿಷಯ. ಇಲ್ಲ ಅವರೆಷ್ಟಿದ್ದಾರೆ, ಅವರೆಲ್ಲ ತೀರ್ಮಾನ ಒಳ್ಳೆ ರೀತಿಯಿಂದ ತೀರ್ಮಾನ ತಗೋತಾರೆ. ಅವ್ರಿಗೆ ಅರ್ಹತೆ ಇದೆ, ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ, ಒಳ್ಳೆ ಕೆಲಸ ಮಾಡ್ತಾರೆ. ಮುಂದೊಂದು ದಿನ ಅವರೇ ಹೇಳ್ತಾರೆ 2028 ಕ್ಲೇಮ್ ಮಾಡ್ತಾ ಇದಾರೆ ಅಂತ. ಮುಂದೊಂದು ದಿನ ಆಗುವ ಅವಕಾಶ ಸಿಗ್ಬೋದು, ಯಾಕೆ ಸಿಗಬಾರ್ದು. ಸತೀಶ್ ಜಾರಕಿಹೊಳಿ ಪರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಬ್ಯಾಟ್ ಬೀಸಿದ್ದಾರೆ. ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ಜಿಲ್ಲಾ ಲೆವೆಲ್ ಯಾರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರೆ ನಮಗೆ ಈ ಉತ್ತರ ಕರ್ನಾಟಕದಲ್ಲಿ ಚಲೋ ಆಗ್ತಾರೆ. ಪಕ್ಷ ಬಿಟ್ಟು ಇದು ಕೆಲಸ ಮಾಡ್ತಾರೆ. ಅದ ಕಾರಣ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದಾರ. ಮತ್ತು ಇವರು ಇವರು ರೇಸ್ನಲ್ಲಿ ಅದಾರ, ಇವರಿಗೆ ಸಿಗಬಹುದು ಅಂತ ಅನಿಸಿಕೆ. ಸಿಎಂ ರೇಸ್ನಲ್ಲಿ ಯಾರು ಇಲ್ವೇ ಇಲ್ಲ, ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಏನೂ ಆಗಲ್ಲ. ಸಿಎಂ ಅವರು ಇರ್ತಾರೆ, ಅವರೇ ಸಿಎಂ ಆಗಿರ್ತಾರೆ, ಅವರೇ ಆಡಳಿತ ನಡೆಸ್ತಾರೆ. ಏನೂ ಆಗೋದಿಲ್ಲ. ಯಾರು ಸಿಎಂ ರೇಸಲ್ಲಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ. ಸಿಎಂ ರೇಸ್ನಲ್ಲಿ ಹೆಬ್ಬಾಳ್ಕರ್ ಹೆಸರು ಕೇಳಿ ಬಂದಿದೆ. ನಮ್ಮ ಬೆಳಗಾವಿಯ ಚೆನ್ನಮ್ಮ ಮಹಿಳಾ ಸಿಎಂ, ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮುಂದಿನ ಸಿಎಂ ನಮ್ಮ ಲಕ್ಷ್ಮಿ ಅಕ್ಕ ಅಂತ ಹೆಬ್ಬಾಳ್ಕರ್ ಬೆಂಬಲಿಗರು ಅಭಿಯಾನ ನಡೆಸ್ತಾ ಇದ್ದಾರೆ. ಮುಂದಿನ ಸಿಎಂ ಪರಮೇಶ್ವರ್ ಘೋಷಣೆ. ಬೆಂಗಳೂರಿನ ಪರಮೇಶ್ವರ್ ನಿವಾಸದಲ್ಲಿ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಈ ವೇಳೆ ಅಭಿಮಾನಿಗಳಿಗೆ ಗದರಿದ ಪರಮೇಶ್ವರ್ ಘೋಷಣೆ ಕೂಗದಂತೆ ಗದರಿದ್ರು. ಮುಖ್ಯಮಂತ್ರಿ ಅವರಿದ್ರು ಓಕೆ, ನಾನಾದ್ರೂ ಓಕೆ ಅನ್ನೋ ಮೂಡಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣುತ್ತಿದೆ.